ಅದು ಗೇಟ್ ನಂಬರ್ 7 ಅದೊಂದು ಗೇಟ್ ಓಪನ್ ಆಗಿದ್ರೆ ಇಷ್ಟು ದೊಡ್ಡ ಮಟ್ಟದ ದುರಂತ ಸಂಭವಿಸುತ್ತಿರಲಿಲ್ವೇನೋ. ಒಳನುಗ್ಗುವುದಕ್ಕೆ ಕಾಯುತ್ತಿದ್ದವರು ಕುಸಿದು ಬಿದ್ದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಸಾವಿನ ಗೇಟ್ನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಉಂಟಾಗಿ ಸುಮಾರು 11 ಮಂದಿ ಸಾವನ್ನಪ್ಪಿದ್ರು. ಗೇಟ್ ನಂಬರ್ 7ರಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇಬ್ಬರು ಯುವಕರು ಅವರು ಓರ್ವ ಮಹಿಳೆ ಇದೇ ಗೇಟ್ನಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಇದೊಂದು ದೃಶ್ಯ ಸಾಕು ಸಾವಿನ ಕರಾಳತೆ ಹೇಗಿತ್ತು ಅಂತ ಅಂದಾಜಿಸುವುದಕ್ಕೆ. ಇಲ್ಲಿ ಬಿದ್ದಿರೋ ಚಪ್ಪಲಿಗಳೇ ಹೇಳ್ತಿವೆ ಸಾವಿನ ಕೇಕೆ ಅದ್ಯಾವ ಮಟ್ಟಕ್ಕೆ ಇತ್ತು ಅನ್ನೋದನ್ನ. ಚಪ್ಪಲಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಂತೆ ಜನರು ಕೂಡ ಚೆಲ್ಲಾಪಿಲ್ಲಿಯಾಗಿದ್ರು. ಒಬ್ಬರ ಮೇಲೊಬ್ಬರು ಎರಗಿದ್ರು. ಸಾವಿರಾರು ಮಂದಿ ಒಮ್ಮೆಲೆ ನುಗ್ಗಿದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಊಹಿಸೋದಕ್ಕೂ ಕಷ್ಟ ಕಣ್ರಿ. ಅಂಥದ್ರಲ್ಲಿ ಮುಂದೆ ಹೋಗೋದಕ್ಕೆ ಜಾಗ ಇಲ್ಲ, ಹಿಂದೆ ಹೆಜ್ಜೆ ಇಡೋದಕ್ಕೂ ಆಗ್ತಿಲ್ಲ, ಕೈಕಾಲುಗಳು ಆಡ್ತಿಲ್ಲ. ಒಂದೋ ಗೇಟ್ ಮುರಿಬೇಕು, ಇಲ್ಲ ಜನರ ಜೀವ ಹೋಗ್ಬೇಕು. ಹೀಗಾಗಿನೇ ನಡೆಯಬಾರದ ದುರಂತ ನಡೆದು ಹೋಗಿದ್ದು. ಉಸಿರಾಡೋದಕ್ಕೂ ಜಾಗ ಇಲ್ಲದವರು ನಿಂತಲ್ಲೇ ಉಸಿರು ಚೆಲ್ಲಿದ್ದು. ಗೇಟ್ ನಂಬರ್ 7 ಸಾವಿನ 7 ಬೀಳು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಲವಾರು ಗೇಟ್ಗಳಿವೆ. ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ಯಾವುದೋ ಒಂದು ಮೂಲೆಯಲ್ಲಾದ್ರೂ ಟೂರ್ಕೊಂಡು ಹೋಗ್ತಿದ್ರು. ಆದ್ರೆ ಎಲ್ಲ ಕಡೆ ಗೇಟ್ಗಳು ಕ್ಲೋಸ್ ಆಗಿದ್ವು. ಒಮ್ಮೆಲೆ ಲಕ್ಷಾಂತರ ಜನರು ನುಗ್ಗಿ ಬಂದಿದ್ರಿಂದ ಗೇಟ್ ನಂಬರ್ 7, 8, 10, 20 ಮತ್ತು 21ರಲ್ಲಿ ನೂಕು ನುಗ್ಗಲಾಯಿತು. ಅದರಲ್ಲೂ ಗೇಟ್ ನಂಬರ್ 7ನಲ್ಲೇ ನಡೆಯಬಾರದ ಘಟನೆ ನಡೆದಿದ್ದು. ಇಲ್ಲಿ ಬಿದ್ದಿರೋ ಚಪ್ಪಲಿಗಳ ರಾಶಿಯೇ ಇದಕ್ಕೆ ಸಾಕ್ಷಿ. ಇಲ್ಲಿದ್ದವರಿಗೆ ಸ್ಟೇಡಿಯಂ ಒಳಗೆ ನುಗ್ಗಬೇಕು ಅನ್ನೋದಕ್ಕಿಂತ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಹಂತಕ್ಕೆ ಬಂದಿದ್ರು. ಒಮ್ಮೆಲೆ ಜನಸಾಗರ ಅಪ್ಪಳಿಸಿದ್ರಿಂದ ನಿಂತಲ್ಲೇ ಕುಸಿದು ಬಿದ್ದಿದ್ದಾರೆ. ಯಾವಾಗ ಸಾವಿರಾರು ಜನ ಮೈ ಮೇಲೆ ಬಿದ್ರೋ ಕೆಳಗಿದ್ದವರೆಲ್ಲ ಅಪ್ಪಚ್ಚಿಯಾಗಿದ್ದಾರೆ. ಕೆಲವರಿಗೆ ಹೃದಯಾಘಾತವಾಯಿತು, ಇನ್ನು ಕೆಲವರು ಉಸಿರಾಡೋದಕ್ಕಾಗದೆ ಪ್ರಾಣ ಬಿಟ್ರು. ಇನ್ನು ಕೆಲ ಜನರು ಕಾಲ್ ತುಳಿದಕ್ಕೆ ಜೀವ ಬಿಟ್ರು. ನಿಮಿಷ ಹೋಯ್ತು 11 ಜನರ ಪ್ರಾಣ. ಜಸ್ಟ್ 20 ನಿಮಿಷ 11 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಕೈ ಹಿಡ್ಕೊಂಡವರು ಎಲ್ಲಿ ಹೋದ್ರೋ ಗೊತ್ತಾಗ್ತಿಲ್ಲ. ಬೆನ್ನ ಹಿಂದೆಯೇ ನಿಂತವರು ಏನಾದ್ರೂ ಗೊತ್ತಾಗ್ತಿಲ್ಲ. ನೆಲಕ್ಕೆ ಅಪ್ಪಳಿಸಿದವರು ಮತ್ತೆ ಕಣ್ಣಿಗೆ ಬಿದ್ದಿದ್ದು ಹೆಣವಾಗಿ. ಇಲ್ಲಿಂದಲೇ ರಣಕೇಕೆ ಶುರುವಾಗಿದ್ದು. ನೋಡ್ತಿದ್ದಂತೆ ಕುಸಿದು ಬಿದ್ದವರು ಮೇಲೇಳಲೇ ಇಲ್ಲ. 10-20 ಮಂದಿಯಲ್ಲ, ಲೆಕ್ಕ ಹಾಕೋದಕ್ಕಾಗದಷ್ಟು ಜನ. ಒಬ್ಬರ ಮೇಲೊಬ್ಬರು ಬೀಳ್ತಿದ್ದಂತೆ ಎಲ್ಲರೂ ಜೀವ ಉಳಿಸ್ಕೊಳ್ಳೋದಕ್ಕೆ ಸರ್ಕಸನ ಶುರು ಮಾಡಿದ್ರು. ತಮ್ಮ ಜೀವ ಉಳಿಸ್ಕೊಳ್ಳೋ ಭರದಲ್ಲಿ ಎದುರಿಗೆ ಸಿಕ್ಕವರು ಅಪ್ಪಚ್ಚಿಯಾದ್ರು. ಸರಿಯಾದ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನೆಲಕ್ಕೆ ಬಿದ್ದವರಿಗೆ ಹೆಗಲಾಗಿದ್ದೇ ಪೊಲೀಸರು. ಈ ಬಾಲಕನ ಉಸಿರು ನಿಂತಿತ್ತೋ ಅಥವಾ ಪ್ರಾಣ ಪಕ್ಷಿ ಹಾರೋದಕ್ಕೆ ಹಾತೊರೆಯುತ್ತಿತ್ತೋ ಗೊತ್ತಿಲ್ಲ. ಹೇಗಾದ್ರೂ ಜೀವ ಉಳಿಸಬೇಕು ಅಂತ ಪೊಲೀಸರೇ ಅಂಗೈಯಲ್ಲಿ ಎತ್ಕೊಂಡು ಓಡಿದ್ದಾರೆ. ಕೈ ನಿಲ್ತಿಲ್ಲ, ಕಾಲು ಎಳ್ಕೊಳ್ತಿಲ್ಲ. ಆಸ್ಪತ್ರೆಗೆ ಸೇರಿಸುವುದಕ್ಕೂ ಮೊದಲೇ ಎಲ್ಲವೂ ಮುಗ್ದು ಹೋಗಿತ್ತು. ಏನಾದ್ರೂ ಪವಾಡ ಆಗುತ್ತಾ, ಹೇಗಾದ್ರೂ ಬದುಕುಳಿತಾರ ಅನ್ನೋ ಭರವಸೆಯಲ್ಲಿ ಎತ್ಕೊಂಡು ಓಡಿದ್ದಾರೆ. ಆದ್ರೆ ಭಗವಂತ ಮಾತ್ರ ಕಣ್ ತೆರೆಯಲೇ ಇಲ್ಲ. ಇವರು ಯಾರಿಗ್ಯಾರು ಒಬ್ರು ಗೊತ್ತಿಲ್ಲ, ಮುಖ ಪರಿಚಯವಂತೂ ಇಲ್ಲವೇ ಇಲ್ಲ. ಜೀವ ಉಳಿಸ್ಬೇಕು, ಹೇಗಾದ್ರೂ ಕಾಪಾಡಬೇಕು ಅಂತ ಹೆಗಲ್ ಮೇಲೆ ಹೊತ್ತು ಓಡಾಡ್ತಿದ್ದಾರೆ. ಆದ್ರೆ ಕರುಣೆ ಮರೆತ ಭಗವಂತ ಸಾವಿನ ಕೇಕೆ ಹಾಕ್ತಿದ್ದ. ಜಸ್ಟ್ 10 ನಿಮಿಷದ ಹಿಂದೆ ಖುಷಿಯಾಗಿದ್ದವರು ಹೇಗಾಗಿದ್ದಾರೆ ನೋಡಿ. ಒಬ್ರಾದ್ಮೇಲೆ ಒಬ್ರನ್ನ ಎತ್ಕೊಂಡು ಓಡ್ತಿದ್ದಾರೆ. ಅವರ ಜೀವ ಹೋಗ್ತಿದೆ, ಇವರು ಕೊನೆ ಉಸಿರೆಳೆತಿದ್ದಾರೆ ಅಂತ ಅಂಗೈಯಲ್ಲಿ ಅಪ್ಪಿಕೊಂಡು ಓಡಿದ್ದಾರೆ. ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಪ್ರಯತ್ನ ಪಟ್ಟರು 11 ಜನರನ್ನ ಉಳಿಸೋದಕ್ಕಾಗಿಲ್ಲ. ಈ ದೃಶ್ಯವೇ ಹೇಳುತ್ತೆ ಈ ಹೆಣ್ಮಗಳು ಬದುಕುಳಿದಿದ್ಲಾ ಇಲ್ವಾ ಅನ್ನೋದನ್ನ.
ನೆಲದಿಂದ ಮೇಲೆತ್ತೋದಕ್ಕೂ ಮೊದಲೇ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಕೈ ಕಾಲುಗಳೆಲ್ಲ ತಣ್ಣಗಾಗಿದ್ವು. ಆದ್ರೂ ಉಳಿಸಬಹುದಾ ಅನ್ನೋ ಸಣ್ಣ ಆಸೆಯಲ್ಲಿ ಹೆಣ್ಮಗಳನ್ನ ಎತ್ಕೊಂಡು ಓಡಿದ್ದಾರೆ. ಹೀಗೆ ಚಿನ್ನಸ್ವಾಮಿ ಗೇಟ್ ಮುಂದೆ ಕುಸಿದು ಬಿದ್ದವರು ಮತ್ತೆ ಮೇಲೇಳಲೇ ಇಲ್ಲ. ಜೀವ ಉಳಿಸೋದಕ್ಕೆ ಶತ ಪ್ರಯತ್ನ ಪಟ್ಟರು ಭಗವಂತ ಕರುಣೆ ತೋರಿಸಲಿಲ್ಲ. ಗೇಟ್ ಮುಂದೆ ಹೊಂಚು ಹಾಕಿ ಕೂತಿದ್ದ ಜವರಾಯ 11 ಮಂದಿಯ ಪ್ರಾಣವನ್ನೇ ತೆಗೆದಿದ್ದಾನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಬೆಂಗಳೂರು.